ಇನ್ನಷ್ಟು ಎತ್ತರದ ಸ್ಥಾನ ಸಿಗಲಿ ಅನ್ನೋ ಭಾವನೆ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರಿಗೂ ಅದೇ, ನಿಮಗೂ ಅದೇ ಹೇಳಿದ್ರು, ಅಲ್ಲಿ ಕೂತವರು ಮುಖ್ಯಮಂತ್ರಿ ಆಗ್ತೀರಾ ನೀವು? ಅಲ್ಲ, ಯೋಚನೆ ಮಾಡಿ, ಆಗ್ತೀರಾ? ಈಗ ಹೆಂಗ್ ಬಂದೈತೆ ಹಂಗ ಬಂದ್ರೆ ಏನ್ ಮಾಡಿ? ಅಶೋಕಣ್ಣ, ಜಗತ್ತಿಗೆ ಅಶೋಕಣ್ಣ, ಈಗ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಅಂತ ನೀವು ಹೇಳ್ತಿದ್ರಾ? ನನ್ನ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಆಗಿದ್ದ ದಿನದಿಂದ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ. ನೋಡಿ, 100 ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರ ಗಾಯಕ್ಕೆ ಒಳ್ಳೆ ಮುಲಾಂಶ ಅವರ ಕೆಲಸನ ಇವತ್ತು ನೀವು ಮಾಡಿದಿರಿ. ಅವರಿಗೆ ಏನು ಮಂತ್ರಿ ಪದವಿ ಸಿಕ್ಕಬೇಕಾಗಿತ್ತು, ತಪ್ಪಿ ಹೋಗಿದ್ರಿಂದ ಏನ್ ದುಃಖ ಆಗಿತ್ತಲ್ಲ, ಅದಕ್ಕೊಂದು ಸಮಾಧಾನ ಮಾಡುವಂತಹದಕ್ಕೆ ಈ ವೇದಿಕೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರಿ, ಸಲ್ಯೂಟ್ ಇದೆ. ಅದಕ್ಕೆ ನನಗೆ ಇವರು ಯಾರು ಹೇಳಿದ್ರು, ಜ್ಞಾನೇಂದ್ರನೇ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಬದಲಾವಟವ್ರೆ ಅಂತ. ಅವ್ರೇನು ಬದಲಾಗಿಲ್ಲ. ಅವರ ಏನಿದೆ, ಅವರ ಒಳಗಡೆ ಏನಿದೆ ಅದು ಹಂಗೆ ಇದೆ. ಏನ್ ಮಾಡಬೇಕೋ ಅದನ್ನೇ ಮಾಡ್ತಾರೆ ಅವರು. ಆದ್ರೆ ಎಲ್ಲರಿಗೂ ಈಗ ಕೊಡ್ತಾ ಇದಾರಲ್ಲ, ಮೂಗಿಗೆ ತುಪ್ಪ ಸವರ್ತಾ ಇದಾರಲ್ಲ, ಹಂಗೆ ಎಲ್ಲರಿಗೂ ತುಪ್ಪ ಸವರ್ಕೊಂಡು ಅವ್ರ ಕೆಲಸ ಏನಾಗಬೇಕು ಅದನ್ನ ಮಾಡ್ಕೊಂತಾರೆ ಅಷ್ಟೇ. ಲಾಸ್ಟ್ಗೆ ಅವ್ರಿಗೇನ್ ಕೆಲಸ ಆಗಬೇಕೋ ಅದನ್ನ ಗ್ಯಾರಂಟಿ ಮಾಡ್ಕೊಂತಾರೆ ಅವರು. ಆ ಚಾಕ್ಯತೆ ಮುಖ್ಯಮಂತ್ರಿಗೆ ಇದೆ. ಅದರಿಂದ ನಾನು ಇವತ್ತು ಅಭಿನಂದನಾ ಭಾಷಣದಲ್ಲಿ ವೈದ್ಯ ಅವರಿಗೆ ನಾನು ಶುಭ ಕೋರ್ತೀನಿ, ಒಳ್ಳೇದಾಗ್ಲಿ. ನಿಮ್ಮ ಉಪಾಧ್ಯಕ್ಷರ ಸ್ಥಾನ ಅದು ಒಂಥರ ಗೌರವಯುತವಾದ ಸ್ಥಾನ. ತಾವು ಕೂಡ ಅವಕಾಶ ಆದಾಗ ಅವ್ರು ಕೊಡಿ. ನಮ್ಮ ಖಾದರ್ ಸಾಹೇಬರು ಮಾಡ್ದಂಗೆ ಮಾಡಕ್ ಹೋಗ್ಬೇಡಿ. ಬಂದು ಕೂತ್ಬಿಟ್ರೆ ಎದ್ದೊಳ್ತಾನೆ ಇರಲ್ಲ ಮನುಷ್ಯ. ಪಾಪ ಇವರು ನನ್ನ ಕಡೆನೇ ನೋಡ್ಕೊಂಡು ಕೂತಿರೋರು ಉಪಾಧ್ಯಕ್ಷರು, ರುದ್ರಪ್ಪ ಅವರು. ನೀವ್ ಹಂಗ್ ಮಾಡ್ಕೊಡ್ಬೇಡಿ. ಖಾದರ್ ಅವರು ಖಾದರ್ ಕೊಟ್ಟಂಗೆ ಕಾಟ ಕೊಡಬೇಡಿ, ಅವಕಾಶ ಕೊಡಿ. ಯಾಕೆಂದ್ರೆ